ಪ್ರಭು ಶ್ರೀರಾಮಚಂದ್ರನ ನೆನೆಸುತ್ತಾ ಬಸವಭೂಮಿಯಲ್ಲಿ ಬಸವನ ಕರ್ಮಭೂಮಿ ಬಸವನಾಡಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಬಕ್ರೀದ್ ಹಬ್ಬದ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ ಪೊಲೀಸ್ ಇಲಾಖೆಗೆ. ಕಾರಣ ಬಕ್ರೀದ್ ಅನ್ನೋದು ಪ್ರವಾದಿಯವರ ಕನಸಲ್ಲಿ ಬಂದು ಮಗನ ಒಂದು ದೇಹದಾನ ಕೇಳಿದಾಗ ಕನಸನ್ನೇ ನನಸು ಮಾಡಕ್ಕೆ ಹೋಗಿ ತನ್ನ ಮಗನ ಬಲಿ ಕೊಡುವಂಥ ಒಂದು ಸನ್ನಿವೇಶವನ್ನು ಅವತ್ತು ದೇವರು ಪ್ರತ್ಯಕ್ಷನಾಗಿ ಮಗನನ್ನು ಬಲಿ ಕೇಳಿಲ್ಲಪ್ಪ, ನಾನು ಪರೀಕ್ಷೆ ಮಾಡಿದೆ, ಅದರ ಬದಲಿಗೆ ಒಂದು ಕುರಿಯನ್ನು ಕೊಟ್ಟು ಅದನ್ನು ಬಲಿ ಕೊಡು, ನೀನು ಆ ರೀತಿಯ ಭಕ್ತಿಪೂರ್ವಕವಾಗಿ ಮಗನನ್ನು ಕೊಡಬೇಡ ಅನ್ನೋ ಒಂದು ಘಟನೆಯನ್ನು ಬಕ್ರಾ ಈದ್ ಅಂದರೆ ಕುರಿ ಕೊಟ್ಟಿದ್ದ ಅವತ್ತು ಕುರಿ ರೀ, ಬಲಿ ಕೊಟ್ಟಿದ್ದ ಯಾವುದು ಕುರಿ ಕೊಟ್ಟಿತ್ತು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಆ ಬಲಿ ಕೊಟ್ಟಂತ ಕುರಿಯನ್ನ ನಾವು ಇವತ್ತು ಬಕ್ರಾ ಈದ್ ಅಂದ್ರೆ ಬಕ್ರೀದ್ ಅಂತ ಆಚರಿಸ್ತಾ ಇದ್ವಿ. ಈ ಹಬ್ಬ ತ್ಯಾಗ ಬಲಿದಾನಕ್ಕೆ ಒಂದು ಪ್ರತೀಕ ಅಂತ ಹೇಳ್ಬೋದು. ಹಾಗಾಗಿ ಬಸವ ಕಲ್ಯಾಣಲ್ಲ ಬಸವಣ್ಣವರ ಸಂದೇಶ ಸಾರಿದಂತ ಒಂದು ನೆಲ. ನಾವಿಲ್ಲಿ ಎಲ್ಲ ಹಬ್ಬಗಳನ್ನ ಶಾಂತಿಯುತವಾಗಿ ಮಾಡಿದ್ವಿ. ಕಳೆದ 2 ವರ್ಷಗಳ ಹಿಂದೆ ಒಂದು ದುರ್ಘಟನೆ ನಡೆಯಿತು, ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಆ ಘಟನೆ ಮತ್ತೆ ಮರುಕಳಿಸಬಾರ್ದು. ಯಾಕಂದ್ರೆ ನಾವು ಮಾತೆಯನ್ನು ತಾಯಿ ಅಂತ ಪೂಜಿಸ್ತೀವಿ. ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಗೋವನ್ನು ಕಟ್ಟು ಮಾಡುವಂತ ಇಲ್ಲ, ಕಾನೂನಾತ್ಮಕವಾಗಿ ಅದು ಇಲ್ಲೇ ಇಲ್ಲ. ಅದಕ್ಕೆ ಬಿಟ್ಟು ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಜಾನುವಾರು ಹತ್ಯೆ ಮತ್ತು ಪ್ರತಿಬಂಧಕ ಕಾಯ್ದೆ, ಪ್ರಾಣಿ ಸಂರಕ್ಷಣೆ ಕಾಯ್ದೆ 2020 ಏನು ಹೇಳ್ತದ ಅನ್ನೋದನ್ನ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಂಡಾಗ ಮಾತ್ರ ನಾವು ಈ ಕುರ್ಬಾನಿಗೆ ದೇವರಿಗೆ ನಾವು ಕುರ್ಬಾನಿ ಕೊಡಕ್ಕೆ ಯೋಗ್ಯರು ಅಂತ ಗೊತ್ತಾಗುತ್ತೆ. ಆ ಆ್ಯಕ್ಟಲ್ಲಿ ಎಮ್ಮೆ ಆಗಿರಲಿ, ಹಸು ಆಗಿರಲಿ, ಎತ್ತಾಗಿರಲಿ ಅಥವಾ ಇನ್ಯಾವುದೇ ಪ್ರಾಣಿ ಆಗಿರಲಿ, ಅದು 13 ರಿಂದ 15 ವರ್ಷ ಮೇಲ್ಪಟ್ಟಾಗಿರ್ಬೇಕು ಅನ್ನುವಂಥ ಒಂದು ನಿಯಮ ಇದೆ. ಅದು ನಮ್ಮ ಪಶು ವೈದ್ಯಾಧಿಕಾರಿಗಳಿಂದ ಅಧಿಕೃತವಾಗಿ ದೃಢೀಕರಣ ಆಗಿರಬೇಕು. ಈ ರೀತಿ ಆದರೆ ಅದು ನಿಮ್ಮ ಕುರ್ಬಾನಿ ದೇವರಿಗೂ ಸಹ ಸಲ್ತದ ಅಂತೇಳಿ ನಾನು ಹೇಳ್ತೀನಿ. ಯಾಕೆ ಸರ್ಕಾರದ ನಿಯಮನೇ ಅದನ್ನು ಫಾಲೋ ಮಾಡಬೇಕಲ್ಲ. ಹಾಗಾಗಿ ಬರೀ ನಾವು ಬಾಬಾ ಸಾಹೇಬ್ರನ್ನ ನೆನೆಸ್ಕೊಂಡು ಫೋಟೋದಲ್ಲಿ ಪೂಜಿಸಿದ್ರೆ ಜೈ ಭೀಮ್ ಅಂತ ಬರೀ ಹೆಸರಲ್ಲಿ ಹೇಳಿದ್ರೆ ಅಲ್ಲ, ಕಾನೂನಾತ್ಮಕವಾಗಿ ಅವ್ರಿಗೆ ಕೊಟ್ಟಂಥ ಕಾನೂನನ್ನು 2020 ಆ್ಯಕ್ಟನ್ನು ನಾವು ನಮ್ಮ ಮನೆಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಲ್ಲ. ಆ ರೀತಿ ನಡೆದರೆ ನಮಗೆಲ್ಲ ದೇವರು ಸಹ ಆ ಭಕ್ತಿಗೆ ಮೆಚ್ಚಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಬ್ಬ ಹರಿದಿನಗಳು ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ ಈ ಮರಗೆಮ್ಮ ದೇವಿ ಜಾತ್ರೆಗೆ ಬೆಲೆ ಕೊಡ್ತಾರೆ, ಕೋಣ ಬಲಿ ಕೊಡುವಂಥ ಒಂದು ಪದ್ಧತಿ ಇದೆ. ಅದನ್ನು ಆಲ್ರೆಡಿ ಪ್ರತಿಬಂಧಿಕ ಮಾಡಿದ್ದಾರೆ ಸರ್ಕಾರ. ಅದನ್ನು ಕಡವು ಮಾಡೋದು ಬೇಡ ಒಂದಿನ ಕಡೆ ಬಿಟ್ಟಿದ್ದಾರೆ. ಈ ಕೋಣ ಕಡೋದು ಎಲ್ಲಿಲ್ರಿ, ಹಳ್ಳಿಗಳಲ್ಲಿ ಬಂದ್ ಮಾಡಿದ್ದಾರೆ ಆಲ್ಮೋಸ್ಟ್. ಆ ರೀತಿಯ ಒಂದು ಕಾನೂನು ಪರಿಪಾಲನೆ ನಾವು ಮಾಡ್ತಾ ಇದ್ವಿ. ಸೊ ಮುಂದೂ ಅದೇ ರೀತಿಯ ಪರಿಪಾಲನೆ ಆಗಬೇಕಲ್ಲ ಅನ್ನುವಂಥ ಒಂದು ಉದ್ದೇಶ. ಹಾಗಾಗಿ ದಯಮಾಡಿ ಇದು ಬಸವ ಭೂಮಿಯಾಗಿದ್ದು ಬಸವನ ಸಂದೇಶವನ್ನು ನಮ್ಮ ಮನೆ ಮನಕ್ಕೆ ಎಲ್ಲರಿಗೆ ತಲುಪುವ ಹಾಗೆ, ಆ ದೇವರ ಭಕ್ತಿಗೆ, ಆ ದೇವರ ಆಶೀರ್ವಾದಕ್ಕೆ ನಾವೆಲ್ಲ ಒಳಪಡೋಣ ಅನ್ನೋ ಉದ್ದೇಶದಿಂದ ಈ ಬಕ್ರೀದ್ ಹಬ್ಬ ಜೊತೆಗೆ ನಿಮ್ಮ ಜೊತೆ ನಾವು ಆಚರಣೆ ಮಾಡ್ತೀವಿ, ಇರ್ತೀವಿ. ಆದರೆ ಕಾನೂನಿನ ಅಡಿಯಲ್ಲಿ ಮಾಡೋಣ ಅನ್ನೋದು ನನ್ನ ಉದ್ದೇಶ. ಅದನ್ನು ಕಾನೂನು ಮೀರಿ ಅಕ್ರಮ ಗೋ ಸಾಗಾಣಿಕೆ, ಅಕ್ರಮ ಗೋ ಹತ್ಯೆ, ಅದಕ್ಕೆಲ್ಲ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆ ಅವ್ರವ್ರ ರೀತಿಯ ಕಾನೂನು ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಕಾನೂನುಗಳು ಏನಿದ್ದಾವೆ ಅದಕ್ಕೆ ಅವರೆಲ್ಲ ನಮ್ಮ ಜೊತೆ ನಿಲ್ತಾರೆ ಅನ್ನೋ ಒಂದು ಭರವಸೆ ನಮ್ಮ ಜೊತೆ ಇದೆ. ಅದರೊಂದಿಗೆ ಈಗಾಗಲೇ ಹಲವಾರು ಘಟನೆಗಳು ಗೋ ಹತ್ಯೆ ಅಂತೂ ಆಗ್ತಾ ಇಲ್ಲ. ಈಗ ಪ್ರೆಸೆಂಟ್ ನಾವು ನೋಡ್ತಾ ಇದ್ದೀವಿ, ಎಲ್ಲೂ ಇಲ್ಲ. ಆದರೆ ದಯಮಾಡಿ ಈಗಾಗಲೇ ಸರ್ ಅವರು BSP ಸಾಹೇಬರು ಹೇಳಿದ್ರು, ಈ ಕಸಾಯಿಖಾನೆಗಳು ಎಲ್ಲಿದ್ದಾವೆ ಅಲ್ಲೇ ಕಡಿಬೇಕು ಅಂತ ಹೇಳಿದ್ರು. ಸೊ ಅದು ಹಾಗೆ ಕಡಿಬೇಕಾ ಅಥವಾ ಅರ್ಜುನ್ ಮಾಮ ಅವ್ರಿಗೆ ಪ್ರಶ್ನೆ ಕೇಳಿದಂಗೆ ಅದು ಒಂದು ನಿರ್ಧಾರ ಮಾಡಬೇಕಾಗಿತ್ತು. ಮನೇಲಿ ಕಡಿಬೇಕಾ ಅಥವಾ ಕಸಾಯಿಖಾನೆಗಳಲ್ಲಿ ಕಡಿಬೇಕು, ಅದೊಂದು ಪ್ರಶ್ನೆ ಯಾವತ್ತು ನಮಗೆ ಪ್ರಶ್ನೆ ಆಗಿ ಉಳಿದಿದೆ. ಆ ಪ್ರಶ್ನೆ ಎಲ್ಲರಿಗೂ ಒಂಥರ ಗೊಂದಲ ಮಾಡಿದೆ ಅಂತ ಹೇಳ್ಬೋದು.